ಓಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮತ್ತು ಸಿಂಹ ರಾಶಿ ಲಗ್ನದವರ 2024ನೇ ಸಾಲಿನ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನಿಮ್ಮೆಲ್ಲರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನ್ನ ಚಾನೆಲ್ಗೆ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಚಾನೆಲ್ಲು 621 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 1500 ವಾಚ್ ಟೈಮ್ ಅವರ್ಸು ಕಂಪ್ಲೀಟ್ ಆಗಿದೆ. ವ್ಯೂಸ್ ಬರ್ತಾ ಇದೆ. ಇದೇ ರೀತಿ ನಿಮ್ಮ ಒಂದು ಆಶೀರ್ವಾದ, ಬೆಂಬಲ ನನ್ನ ಈ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ. ವಿಡಿಯೋ ಮಾಡೋಕ್ಕೆ ತುಂಬ ಲೇಟ್ ಆಯಿತು, ಯಾಕಂದರೆ ಯೂಟ್ಯೂಬ್ನಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇತ್ತು. ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಸರಿಯಾಗಿ ತೋರಿಸ್ತಾ ಇರಲಿಲ್ಲ. ನಿನ್ನೆಯಿಂದ ಸರಿಯಾಗಿ ತೋರಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ನಾನು ನೋಡಿದಾಗ ಸಬ್ಸ್ಕ್ರೈಬರ್ಸು 621 ಜನ ಆಗಿರ್ತಾರೆ. 500 ದಾಟಿ ಹೋಗಿದೆ. ನನಗೆ ಇದು ಕೂಡ ನಂಬಿಕೆ ಇರಲಿಲ್ಲ, ತುಂಬ ಸ್ಲೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಒಂದು ಮಂತಲ್ಲೇ 300 ಜನ ಸಬ್ಸ್ಕ್ರೈಬರ್ಸ್ ಬಂದಿರತಕ್ಕಂಥದ್ದು ನನ್ನ ಒಂದು ಈ ಚಾನಲ್ಗೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿ ಲಗ್ನದವರ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೆಯದಾಗಿ ಎಜುಕೇಷನ್ ವಿಷಯ ಅಂತ ಬಂದಾಗ ಸಿಂಹ ರಾಶಿ ಲಗ್ನದವರಿಗೆ 4ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ 6ನೇ ಮನೆ 7ನೇ ಮನೆ ಅಧಿಪತಿ ಶನಿ ಜೊತೆ ಇರ್ತಕ್ಕಂಥದ್ದು. ಸೋಂಬೇರಿತನ ಹೆಚ್ಚಾಗ್ತಾ ಹೋಗುತ್ತೆ. 7ನೇ ಮನೆ ಅಂತ ಬಂದಾಗ ಸಹಪಾಠಿಗಳು, ಫ್ರೆಂಡ್ಸು ಅಂತ ಹೇಳ್ತೀವಿ. ಗ್ರೂಪ್ ಸ್ಟಡಿ ಮಾಡೋದಕ್ಕೆ ಅಂತೇಳಿ ಹೆಚ್ಚು ಜನ ಫ್ರೆಂಡ್ಸ್ನ ಸೇರಿಸೋದಕ್ಕೆ ಹೋಗಬೇಡಿ. 5ನೇ ಮನೆ ಅಧಿಪತಿನ ಶನಿ ನೋಡೋದ್ರಿಂದ ಬರೀ ಎಂಟರ್ಟೈನ್ಮೆಂಟು, ಸಿನಿಮಾ ನೋಡಬೇಕು, ಈ ಒಂದು ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಓದೋದ್ರ ಕಡೆ ನಿಮಗೆ ಅಷ್ಟಾಗಿ ಆಸಕ್ತಿ ಇರೋದಿಲ್ಲ. ಮೊಬೈಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನ ನೀವು ಬಿಡಬೇಕು. ಓಕೆ, ಹೈಯರ್ ಸ್ಟಡೀಸ್ಗೂ ಕೂಡ ಉತ್ತಮವಾಗಿದೆ. 5ನೇ ಮನೆ ಅಧಿಪತಿ ಗುರು 9ರಲ್ಲಿ ಇರೋದ್ರಿಂದ ಹೈಯರ್ ಸ್ಟಡೀಸ್ಗೆ ಉತ್ತಮ. ಆದರೆ ಸೋಂಬೇರಿತನ ನೀವು ಬಿಡಬೇಕು. ಮತ್ತು ಸಹಪಾಠಿಗಳು, ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಗ್ರೂಪ್ ಸ್ಟಡಿ ಮಾಡೋಕ್ಕೆ, ಅವ್ರಿಗೂ ಕೂಡ ಸೀರಿಯಸ್ನೆಸ್ ಅನ್ನೋದಿರಬೇಕು, ನಿಮಗೂ ಕೂಡ ಸೀರಿಯಸ್ನೆಸ್ ಅನ್ನೋದಿರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಒಂದು ಅಧ್ಯಯನ ಏನಿದೆ, ಸ್ಟಡೀಸು, ಅದು ಚೆನ್ನಾಗಿ ನಡೆಯುತ್ತೆ. ಇಲ್ಲ ಅಂತಂದರೆ ಬರೀ ಎಂಟರ್ಟೈನ್ಮೆಂಟು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಂತ ಹೇಳಿ ಟೈಮ್ ಪಾಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರ ವಹಿಸಿ. ಇನ್ನು ಜಾಬ್ನ ವಿಷಯ ಅಂತ ಬಂದಾಗ 4ನೇ ಮನೆ ಅಧಿಪತಿ 7ರಲ್ಲಿ, 6ನೇ ಮನೆ ಅಧಿಪತಿ ಶನಿ ಜೊತೆ ಇರ್ತಕ್ಕಂಥದ್ದು. ಲಾಭ ಇರುತ್ತೆ, ಆದರೆ ಸಂಪರ್ಕಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕಾಂಟ್ಯಾಕ್ಟ್ಸು ಬೆಳೀತಾ ಹೋಗುತ್ತೆ. ಅದರಿಂದ ಒಳ್ಳೆ ಕಂಪ್ನಿಲೂ ಕೂಡ ನೀವು ಜಾಬ್ ನೋಡ್ಬೋದು ಕಾಂಟ್ಯಾಕ್ಟ್ನ ಬೆಳೆಸ್ಕೊಂಡು. ಆದರೆ ನೀವು ಸಿಂಹ ರಾಶಿ ಲಗ್ನದವರು ರಾಹುವಿನ ವಿಷಯ ಬಂದಾಗ ರಾಹುವಿಗೆ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ಅಂದರೆ ಉದ್ದಿನ ಬೇಳೆನ ನೀವು ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ನೀವು ದಾನ ಮಾಡಬೇಕಾಗತ್ತೆ. ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಯಾಕಂದರೆ ಕುಜ, ಶನಿ ಇಬ್ಬರೂ ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ, ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅಬ್ಸ್ಟ್ಯಾಕಲ್ಸು, ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೂಡಿಡೋ ಹಣ ಕಡಿಮೆ ಆಗ್ಬೋದು. ಜಾಬ್ ಲಾಸ್ ಕೂಡ ಆಗಬಹುದು. ಜಾಬಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಬರ್ತಾ ಹೋಗುತ್ತೆ. ಅಪಮಾನನ ಅನುಭವಿಸಬೇಕಾಗತ್ತೆ. ಹಿಂಜರಿಕೆಯನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಅಂದರೆ ನೀವು ಮುಕ್ತವಾಗಿ ಎಲ್ಲೂ ಕೂಡ ಮೂವ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಬಿಸ್ನೆಸ್ ಮಾಡೋರಿಗೆ 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಜೊತೆ ಇರ್ತಕ್ಕಂಥದ್ದು ಉತ್ತಮವಾಗಿದೆ. ಆದರೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಚೆನ್ನಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಹಾಕಿ ಶೇರ್ ಮಾರ್ಕೆಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮವಾಗಿಲ್ಲ. ಯಾಕೆಂದರೆ ಆಗಲೇ ಹೇಳಿದೆ, ಶನಿ ಮತ್ತು ಕುಜ ಇಬ್ಬರೂ ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದು. ರಾಹು 8ನೇ ಮನೇಲಿ ಇರೋದ್ರಿಂದ ಖರ್ಚು ಜಾಸ್ತಿ. ನೀವು ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಕೂಡ ನಿಮಗೆ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಿಂಹರಾಶಿ ಲಗ್ನದವರು ಈ ವರ್ಷ ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವು ನಡೆಸಬೇಕಾಗತ್ತೆ.
ಧ್ಯಾನವನ್ನು ಮಾಡಿ, ಲಕ್ಷ್ಮೀ ನರಸಿಂಹದೇವರ ಧ್ಯಾನವನ್ನು ಮಾಡಿ ಮತ್ತು ರಿಲಿಜಿಯಸ್ ಬುಕ್ಗಳನ್ನ ನೀವು ಜಾಸ್ತಿ ಓದಬೇಕಾಗತ್ತೆ. ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆಧ್ಯಾತ್ಮಿಕವಾಗಿ ನಾವು ಜೀವನವನ್ನು ನಡೆಸಿದಾಗ ಈ 8ನೇ ಮನೆಗೆ ಸಂಬಂಧಪಟ್ಟ ಏಳು ಬೀಳು ಸ್ವಲ್ಪ ಕಡಿಮೆ ಆಗುತ್ತೆ, ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತೆ. ಭಗವದ್ಗೀತಾ, ಭಾಗವತ ಇತ್ಯಾದಿ ರಿಲಿಜಿಯಸ್ ಬುಕ್ಗಳನ್ನ ಓದಿ ನಿಮ್ಮನ್ನು ನೀವು ಕನೆಕ್ಟ್ ಆಗಿ, ನಿಮ್ಮನ್ನು ಆತ್ಮ ಪ್ರಜ್ಞೆಯನ್ನು ರೂಢಿಸ್ಕೊಂಡಾಗ ನಿಮಗೆ ಹೆಚ್ಚಿನ ಲಾಭ ಇರುತ್ತೆ. ಯಾರ್ಯಾರಿಗೆ ಜಾಬ್ ಸಿಗ್ತಿಲ್ಲ, ಜಾಬಲ್ಲಿ ತುಂಬ ತೊಂದರೆ ಆಗ್ತಿದೆ ಅನಿಸಿದಾಗ ನೀವು ದೂರದಲ್ಲಿ ಎಲ್ಲಾದರೂ ಕೂಡ ನೀವು ಜಾಬನ್ನು ಟ್ರೈ ಮಾಡಬೇಕು. ಯಾಕಂತಂದರೆ 6ನೇ ಮನೆ ಅಧಿಪತಿ ಆಗಲೇ ಹೇಳಿದ ಹಾಗೆ ರಾಹುವಿನ ನಕ್ಷತ್ರದಲ್ಲಿ ಇರೋದು. ರಾಹು 8ನೇ ಮನೆಯಲ್ಲಿ ಇದ್ದು ವ್ಯಯಾಧಿಪತಿ ಜೊತೆ ಅಂದರೆ ಚಂದ್ರನ ಜೊತೆ ಇರೋದ್ರಿಂದ ನೀವು ಹುಟ್ಟಿರೋ ಪ್ಲೇಸಲ್ಲಿ ನೀವೇನೇ ಜಾಬ್ ಮಾಡ್ತು ಅಂತಂದರೆ ನಿಮಗೆ ಲಾಸೇ ಹೆಚ್ಚು, ಆದ್ದರಿಂದ ಲಾಭ ಆಗೋದಿಲ್ಲ. ಸೊ ಬೇರೆ ರಾಜ್ಯ ಅಥವಾ ಬೇರೆ ಊರು ಅಥವಾ ಬೇರೆ ದೇಶ ಅಂತ ಹೋದಾಗ ನಿಮಗೆ ಹೆಚ್ಚಿನ ಲಾಭ ಅಂತಿರುತ್ತೆ. ದೂರದಲ್ಲಿ ಎಲ್ಲಾದರೂ ನೀವು ಜಾಬ್ಗೆ ಟ್ರೈ ಮಾಡಬೇಕು. ನೇಟಿವ್ ಪ್ಲೇಸ್ನಲ್ಲಿ ಸಿಂಹರಾಶಿ ಲಗ್ನದವರಿಗೆ ಈ ವರ್ಷ ಅಷ್ಟಾಗಿ ಜಾಬ್ಗೆ ಒಳ್ಳೆಯದಲ್ಲ. ಇನ್ನು ಮಾರ್ಕೆಟಿಂಗ್, ಸೇಲ್ಸ್ ಅಂತ ಬಂದಾಗ 3ನೇ ಮನೆ ಅಧಿಪತಿ 8ರಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು. ಅಬ್ಸ್ಟ್ಯಾಕಲ್ಸ್ ಇರುತ್ತೆ, ಹಾರ್ಡ್ ವರ್ಕ್ ಜಾಸ್ತಿ, ಲಾಭಕ್ಕಿಂತ ಹೆಚ್ಚು ಖರ್ಚು ಜಾಸ್ತಿ ಇರುತ್ತೆ. ದುಡ್ಡು ಯಾರಿಗೂ ಕೊಡೋಕೆ ಹೋಗಬೇಡಿ. ಚಂದ್ರ ನಿಮಗೆ 12ನೇ ಮನೆ ಅಧಿಪತಿ, ಲಾಸ್ ಅಂತ ಹೇಳ್ತೀವಿ. 3ನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಪ್ರಯತ್ನವೇ ಹೆಚ್ಚು, ಲಾಭ ಜಾಸ್ತಿ ಇರೋದಿಲ್ಲ. ಕೋಪತಾಪ ಸ್ವಲ್ಪ ಜಾಸ್ತಿ ಆಗ್ಬೋದು, ಹಿಂಜರಿಕೆ ಆಗ್ಬೋದು. ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ನೀವು ದಾನ ಮಾಡ್ಕೊಳ್ಳೋದ್ರಿಂದ ವಿಘ್ನಗಳನ್ನು ನೀವು ಗೆಲ್ಲಬಹುದು ಮತ್ತು ಏಳು ಬೀಳುವಿಂದ ನೀವು ತಪ್ಪಿಸ್ಕೋಬೋದು. ಇನ್ನು ಪ್ರಯಾಣ ಅಂತ ಬಂದಾಗ ಪ್ರಯಾಣದಲ್ಲಿ ವಿಘ್ನಗಳೇ ಜಾಸ್ತಿ, ಅಡಚಣೆ ಜಾಸ್ತಿ ಇರುತ್ತೆ ಅಥವಾ ಖರ್ಚುಗಳು ಜಾಸ್ತಿ ಆಗ್ಬೋದು. ಮತ್ತು ಸ್ವಂತ ಉದ್ಯೋಗಿಗಳು ಯಾರ್ಯಾರು ಇದ್ದಾರ, ಲಗ್ನಾಧಿಪತಿ ವ್ಯಯಾಧಿಪತಿ ಜೊತೆ 8ರಲ್ಲಿ ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗಲೇ ಹೇಳಿದ ಹಾಗೆ ಸ್ವಂತ ಉದ್ಯೋಗಿಗಳಿಗೆ ಈ ಕಾಂಬಿನೇಷನ್ ಅಷ್ಟು ಒಳ್ಳೆಯದಲ್ಲ. ಇಲ್ಲೂ ಕೂಡ ರಾಹು ಮತ್ತು ಚಂದ್ರನ ವಿಷಯದಲ್ಲಿ ನೀವು ಪರಿಹಾರನ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ಉದ್ದಿನ ಬೇಳೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿನ ಪರಿಹಾರ ಖಂಡಿತ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಸಿಂಹರಾಶಿ ಲಗ್ನದವರು ಮನೆ ಕಟ್ಟಬೇಕು ಅಂತ ಯಾರ್ಯಾರಿದ್ದಾರ, ನಿಮಗೆ ಹೆಚ್ಚು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಥರ್ಡ್ ಪಾರ್ಟಿಯಿಂದ ನಿಮಗೆ ಸಮಸ್ಯೆ ಬರ್ಬೋದು. ಯಾಕಂದರೆ 4ನೇ ಮನೆ ಅಧಿಪತಿ ನಿಮಗೆ ಕುಜ ಆಗೋದು. ಕುಜ ನಿಮಗೆ 7ನೇ ಮನೆಯಲ್ಲಿ 7ನೇ ಮನೆ ಅಧಿಪತಿ ಜೊತೆ ಶನಿ ಜೊತೆ ಇರ್ತಕ್ಕಂಥದ್ದು. ಕುಜ ಶನಿ ಇಬ್ಬರು ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ 7-8 ಕಾಂಬಿನೇಷನ್ ಬರುತ್ತೆ. ಇದು ಅಷ್ಟಾಗಿ ಉತ್ತಮ ಅಲ್ಲ. ಥರ್ಡ್ ಪಾರ್ಟಿಯಿಂದ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಎಚ್ಚರ ವಹಿಸಿ. ಬೇರೆ ಕಡೆಯಿಂದ ನೀವು ದುಡ್ಡನ್ನ ಹೊಂದಾಣಿಕೆ ಮಾಡಿದ್ರೂ ಕೂಡ ಮನೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮೋಸ ಮಾಡೋರಿಂದ ಸಾಧ್ಯವಾದಷ್ಟು ನೀವು ದೂರ ಇರಿ. ಇನ್ನು ಮ್ಯಾರೇಜ್ ಯಾರ್ಯಾರು ಆಗಬೇಕು ಅಂತ ಅಂದ್ಕೊಂಡಿದ್ದೀರ, 7ನೇ ಮನೆ ಅಧಿಪತಿ 4ನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಆಗಾಗ ನಿಮಗೆ ಅನಾಸಕ್ತಿ ಕಾಡ್ಬೋದು. ಅಥವಾ ತಾಯಿ ಎಂಥವರಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಅಂದರೆ ತಾಯಿ ಕಡೆಯವರು ಒಪ್ಪಿದಾಗ ಮಾತ್ರ ಮದುವೆ ಸಾಧ್ಯತೆ ಇರುತ್ತೆ. ತಾಯಿಯ ಒಂದು ಪ್ರಾಮಿನೆನ್ಸ್ ಜಾಸ್ತಿ ತೋರಿಸ್ತಾ ಇದೆ ಮತ್ತು ಅಬ್ಸ್ಟ್ಯಾಕಲ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ರಾಹು 8ರಲ್ಲಿ ಇರೋದ್ರಿಂದ ಆಲ್ರೆಡಿ ಯಾರ್ಯಾರು ಮದುವೆ ಆಗಿದ್ದೀರಾ ಅವ್ರಿಗೆ ಈ ವರ್ಷ ಉತ್ತಮವಾಗಿಲ್ಲ. ಹೊಡೆದಾಟ, ಬಡಿದಾಟ, ಕೋಪ ತಾಪಗಳು ಜಾಸ್ತಿ ಆಗ್ಬೋದು. ಮನೆಯಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ದಂಪತಿಗಳಲ್ಲಿ ಸಪರೇಷನ್ ಕೂಡ ಆಗ್ಬೋದು. ಡೈವರ್ಸ್ ಆಗುವಂತಹ ಕಾಂಬಿನೇಷನ್ ತೋರಿಸ್ತಿಲ್ಲ, ಆದರೆ ಸಪರೇಷನ್ ಜಾಸ್ತಿ ತೋರಿಸ್ತಾ ಇದೆ. ಸಿಂಹರಾಶಿ ಲಗ್ನದವರಿಗೆ ಅವ್ರಿಗೆ ನ್ಯಾಚುರಲ್ ಆಗಿ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. ಈ ಒಂದು 7-8-12 ಕಾಂಬಿನೇಷನ್ ಬಂದಿರೋದ್ರಿಂದ ಆ ಕೋಪ ಇನ್ನೂ ಜಾಸ್ತಿ ಆಗ್ಬೋದು. ಮನೆಯಲ್ಲಿ ಸಾಧ್ಯವಾದಷ್ಟು ಸೌಮ್ಯದಿಂದ ಇರೋದಕ್ಕೆ ಪ್ರಯತ್ನ ಪಡಿ. ಮತ್ತು ನಾನು ಆಗಲೇ ಹೇಳಿದಾಗೆ ರಾಹು ಮತ್ತು ಚಂದ್ರನಿಗೆ ನೀವು ಪರಿಹಾರ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ನೀವು ಕಾಣ್ಬೋದು. ವ್ಯಾಜ್ಯದಲ್ಲಿ ನಿಮಗೆ ತೊಂದರೆ ಹೆಚ್ಚು, ತೊಂದರೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಗೌರ್ಮೆಂಟ್ ವಿಚಾರ ಅಂತ ಬಂದಾಗ ಗೌರ್ಮೆಂಟಿಂದ ನಿಮಗೆ ಅಷ್ಟಾಗಿ ಲಾಭ ಇರೋದಿಲ್ಲ. ಯಾಕೆಂದರೆ ನಿಮಗೆ ಲಗ್ನಾಧಿಪತಿನೇ ಸೂರ್ಯ 8ರಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಗೌರ್ಮೆಂಟ್ನ ನಂಬಿ ನೀವು ಮೋಸ ಹೋಗಬೇಡಿ. ಮುಖ್ಯವಾಗಿ ದುಡ್ಡಿನ ವಿಚಾರ ಅಂತ ಬಂದಾಗ ನೀವು ಕೇರ್ಫುಲ್ ಆಗಿರಬೇಕು. ಕೆಲವರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರ್ತಾರೆ, ಆವಾಗ ಗೌರ್ಮೆಂಟ್ ಅವರು ದುಡ್ಡನ್ನು ಕೇಳ್ತಾರೆ. ನೀವು ದುಡ್ಡನ್ನು ಕೊಟ್ಟರೆ ಕೆಟ್ರಿ ಅಂತಲೇ ಲೆಕ್ಕ. ಅಪಮಾನಗಳು ಮತ್ತು ಎಮೋಷ್ನಲ್ ಹರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ.
ಗುರು ಹಿರಿಯರನ್ನು ನೀವು ಅನುಸರಿಸಬೇಕು. ಗುರು ಹಿರಿಯರನ್ನು ನೀವು ಅನುಸರಿಸಿದಾಗ ನಿಮಗೆ ಸ್ವಲ್ಪ ಆದರೂ ಅದೃಷ್ಟ ಕೈ ಹಿಡಿಯುತ್ತೆ. ಯಾಕಂದರೆ ನಿಮಗೆ 5ನೇ ಮನೆ ಅಧಿಪತಿ ಗುರು 9ರಲ್ಲಿ ಇರೋದು. ಗುರು ಹಿರಿಯರನ್ನು ಗೌರವಿಸಿ ಅನುಸರಿಸಿ, ಆಗ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ. ಮಕ್ಕಳಾಗದೇ ಇರೋರಿಗೆ ಸಂತಾನ ಭಾಗ್ಯವಿರುತ್ತೆ. ಆದರೆ ಮೇನಲ್ಲಿ ಗುರು ಸ್ಥಾನ ಪಲ್ಲಟ ಆಗೋದ್ರಿಂದ ನಿಮಗೆ 5ನೇ ಮನೆ ಅಧಿಪತಿ ಗುರು ನಿಮ್ಮ ಲಗ್ನಕ್ಕೆ 10ನೇ ಮನೆಗೆ ಹೋದಾಗ ಸಂತಾನ ಭಾಗ್ಯ ಸ್ವಲ್ಪ ಕಷ್ಟ ಆಗ್ಬೋದು. ಮಕ್ಕಳಿದ್ದಲ್ಲಿ ಮಕ್ಕಳಿಗೆ ಅನಾರೋಗ್ಯ ಕಾಣಿಸ್ಕೊಳ್ಬೋದು, ದೊಡ್ಡ ಮಟ್ಟದ ಕಾಯಿಲೆ ಕಾಣಿಸ್ಕೋಬೋದು. ಸೊ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಇನ್ನು ಹೆಲ್ತ್ ವಿಷಯ ಅಂತ ಬಂದಾಗ ನಿದ್ದೆಯಲ್ಲಿ ಸಮಸ್ಯೆ ಕಾಣ್ಬೋದು. ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮತ್ತು ಅತಿಯಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಜಾಸ್ತಿ ನೆಗೆಟಿವ್ ಥಾಟ್ಸು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಉಷ್ಣ ಶೀತದಲ್ಲಿ ಏರುಪೇರು ಆಗ್ಬೋದು. ಅಲರ್ಜಿ, ಇನ್ಫೆಕ್ಷನ್ಸ್ ಕೂಡ ಆಗ್ಬೋದು. ಮನಃಕಾರಕ ಚಂದ್ರ ನಿಮಗೆ 12ನೇ ಮನೆ ಅಧಿಪತಿ 8ರಲ್ಲಿ ಇರೋದ್ರಿಂದ ಮನಸ್ಸಿನಲ್ಲಿ ಧೈರ್ಯ ಇರೋದಿಲ್ಲ, ಭಯ ಜಾಸ್ತಿ ಇರುತ್ತೆ. ಮುನ್ನುಗ್ಗೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಮಾನಸಿಕ ಹಿಂಸೆಯನ್ನು ನೀವು ಅನುಭವಿಸಬೇಕಾಗತ್ತೆ. 5ನೇ ಮನೆ ಅಧಿಪತಿ ಗುರು 9ರಲ್ಲಿ ಇರೋದ್ರಿಂದ ವಾಕಿಂಗ್ ಜಾಸ್ತಿ ಮಾಡಿ ಮತ್ತು ಸಾಧ್ಯವಾದಷ್ಟು ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಪಡಿ. ಪಾರ್ಕು ಅಥವಾ ಈ ಮರ ಗಿಡ ಪರಿಸರ ಇರೋ ಕಡೆ ಜಾಸ್ತಿ ಟ್ರಾವೆಲ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮನಸ್ಸು ರಿಲ್ಯಾಕ್ಸ್ ಆದಾಗ ನಿಮ್ಗೆ ಯಾವುದೇ ರೀತಿ ಕಾಯಿಲೆ ಬಾಧಿಸೋದಿಲ್ಲ. ಮೇನಲ್ಲಿ ಗುರು ಸ್ಥಾನ ಪಲ್ಲಟ ಆಗುತ್ತೆ. ಅಂದರೆ ನಿಮ್ಮ ಲಗ್ನಕ್ಕೆ 10ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಇಮ್ಯುನಿಟಿಯಲ್ಲಿ ವೇರಿಯೇಷನ್ಸ್ ಆಗ್ಬೋದು, ದೊಡ್ಡ ಮಟ್ಟದ ಕಾಯಿಲೆ ಕಾಣಿಸ್ಕೋಬೋದು. ಗುರು ಭುಕ್ತಿ, ದಶಾಭುಕ್ತಿ ನೋಡ್ಕೋಬೇಕು. ದಶಾಭುಕ್ತಿಗೆ ನೀವು ಪ್ರಿಫರೆನ್ಸ್ ಕೊಡಿ. ಇಲ್ಲಾಂದರೆ ನಾ ಹೇಳ್ತಕ್ಕಂಥದ್ದು ನಿಮಗೆ ಯಾವುದೂ ಕೂಡ ಫಲಾಫಲಗಳು ಆಗೋದಿಲ್ಲ. ಸೊ ಇವಿಷ್ಟು ಸಿಂಹರಾಶಿ ಲಗ್ನದವರ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಆಗಿರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಅಂದರೆ ಕನ್ಯಾ ರಾಶಿ ಲಗ್ನದವರ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.